ಓಂ ನಮಃ ಶಿವಾಯ. ನಾವು ಈ ದಿನ ಕುಳಿತುಕೊಂಡು ಅಂದರೆ ಒಂದು ಕುರ್ಚಿಯ ಮೇಲೆ ಕುಳಿತುಕೊಂಡು ಯಾವ ರೀತಿಯಲ್ಲಿ ಮೊಣಕಾಲಿನ ನೋವಿಗೆ ನಾವು ತಡೆಗಟ್ಟುವ ವಿಧಾನಗಳು, ಈ ಒಂದು ಸೂಕ್ಷ್ಮ ವ್ಯಾಯಾಮಗಳ ಮೂಲಕ ನಾವು ಹೇಗೆ ಮಾಡಬಹುದು. ಸಾಮಾನ್ಯವಾಗಿ ಮೊಣಕಾಲು ನೋವು ವಯಸ್ಸಾದಂತೆ ಬರ್ತಕ್ಕಂಥದ್ದು, ಒಂದು 50-60 ವರ್ಷಗಳ ಆದಾಗ ಮೊಣಕಾಲಿನ ಮೂಳೆಗಳ ಸವೆತದಿಂದ ಬರುತ್ತೆ. ಇದನ್ನು ನಾವು ಹೆಚ್ಚು ಶಕ್ತಿಯುತವಾಗಿ ಮಾಡ್ಕೋಬೇಕು. ಹಾಗಾಗಿ ಸರಳವಾದಂಥ ಒಂದು ಅಭ್ಯಾಸಗಳನ್ನು ಯಾರು ಕೆಳಗಡೆ ಕುಳಿತುಕೊಂಡು ಮಾಡೋದಕ್ಕೆ ಆಗಲ್ಲ, ನೆಲದ ಮೇಲೆ ಅಥವಾ ಒಂದು ಹಾಸಿಗೆ ಮೇಲೆ ಚಾಪೆ ಮೇಲೆ ಕುಳಿತುಕೊಂಡು ಮಾಡೋಕ್ಕಾಗಲ್ಲ ಅನ್ನೋರು ಚೇರ್ ಮೇಲೆ ಕೂತ್ಕೊಂಡು ನಾವು ಮಾಡ್ಬೋದು. ಮೊದಲು ನೇರವಾಗಿ ಕೂತ್ಕೋಬೇಕು. ಎರಡು ಕಾಲುಗಳನ್ನು ಸೇರಿಸಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಎರಡು ಕಾಲುಗಳನ್ನು ಮೇಲೆ ಎತ್ತಬೇಕು. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮೇಲೆ ಎತ್ತಬೇಕು. ಹೀಗೆ ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ಉಸಿರನ್ನು ತಗೊಳ್ಳೋದಕ್ಕೆ ನಿಧಾನವಾಗಿ ಕಾಲನ್ನು ಮೇಲೆ ಎತ್ತಿ. ಇಷ್ಟು ಮೇಲೆ ಎತ್ತೋದಕ್ಕೆ ಸಾಧ್ಯ ಆದರೆ ಅಷ್ಟೇ ಹಾಗೆ ನಿಂತ್ಕೊಳ್ಳಿ. ಮತ್ತೆ ನಿಧಾನವಾಗಿ ಉಸಿರು ಬಿಡುತ್ತಾ ನಿಧಾನವಾಗಿ ಕಾಲುಗಳನ್ನು ಕೆಳಗಿಳಿಸಿ. ಹಾಗೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಉಸಿರು ತಗೊಂಡು ನಿಧಾನವಾಗಿ ಇನ್ನೂ ಸ್ವಲ್ಪ ಮೇಲೆ ಆ ನೋವನ್ನು ಗಮನಿಸ್ತಾ ಇರಬೇಕು. ಕಣ್ಣುಗಳನ್ನು ಮುಚ್ಚಿ ಅಭ್ಯಾಸ ಮಾಡಬೇಕು. ನಿಧಾನವಾಗಿ ಉಸಿರು ಬಿಡುತ್ತಾ ಕೆಳಗಿಳಿಸಬೇಕು. ಮತ್ತಷ್ಟು ಒಂದು ಉಸಿರನ್ನು ತೆಗೆದುಕೊಳ್ಳುತ್ತಾ ಇನ್ನೊಮ್ಮೆ ನೇರವಾಗಿ ನಾವು ಕಾಲುಗಳನ್ನು ನೇರವಾಗಿ ಇಡಲು ಪ್ರಯತ್ನ ಮಾಡೋಣ. ಈಗ ಮೊಣಕಾಲನ್ನು ಬಿಗಿ ಮಾಡೋಣ. ಟೈಟ್ ಅನ್ ದ ನೀಸ್. ಮೊಣಕಾಲು ಬಿಗಿ ಇರಲಿ. ಒಂದು ಸಹಜ ಉಸಿರಾಟದಲ್ಲಿ ನಾವು ಒಂದು 5 ಸೆಕೆಂಡ್ಗಳ ಕಾಲ ಇರೋಣ. 5, 4, 3, 2, 1. ಈಗ ಉಸಿರನ್ನು ಬಿಡ್ತಾ ಕೆಳಗಿಳಿಸೋಣ. ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಅಭ್ಯಾಸ ಮಾಡೋಣ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಕಾಲನ್ನು ಕೆಳಗೆ ಬಿಡೋಣ. ಸೊ ಹೀಗೆ ಒಂದು 5ರಿಂದ 10 ಸಾರಿ ನಮ್ಮ ಶಕ್ತಿಗೆ ಅನುಗುಣವಾಗಿ ನಿಧಾನವಾಗಿ ಉಸಿರು ತಗೊಳ್ತಾ ಕಾಲನ್ನು ಮೇಲೆ ಎತ್ತುವುದು, ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಕಾಲನ್ನು ಕೆಳಗಿಳಿಸುವುದು. ಇದನ್ನು ಸಹಜವಾಗಿ ದಿನ ಅಭ್ಯಾಸ ಮಾಡೋದ್ರಿಂದ ನಮ್ಮ ಮೊಣಕಾಲುಗಳ ಶಕ್ತಿ ಹೆಚ್ಚುತ್ತಾ ಬರುತ್ತೆ. ಹಾಗೆ ಇನ್ನೊಂದು ಅಭ್ಯಾಸ, ನಾವು ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕಾಲನ್ನು ಮಡಿಸಿ ನಿಧಾನವಾಗಿ ಕುರ್ಚಿಯ ಮೇಲೆ ಇರ್ತಕ್ಕಂಥದ್ದು. ನಾವು ನಿಧಾನವಾಗಿ ಕುತ್ತಿಗೆಯನ್ನು ಬಾಗಿಸಿ ಹಣೆಯನ್ನು ಅಥವಾ ಗದ್ದವನ್ನು ಇಡ್ತಕ್ಕಂಥದ್ದು. ಮತ್ತು ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ತಲೆಯನ್ನು ಮೇಲೆ ಎತ್ತಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಕಾಲನ್ನು ಕೆಳಗಿಳಿಸೋಣ. ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಎಡಗಾಲನ್ನು ಮಡಿಸಿ ಮತ್ತೆ ಹಸ್ತಗಳನ್ನು ಸೇರಿಸಿ ಉಸಿರನ್ನು ಬಿಡುತ್ತಾ ಗದ್ದವನ್ನು ಇಡೋಣ. ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ತಲೆ ಮೇಲೆ ಎತ್ತಿ ಕಾಲನ್ನು ಕೆಳಗಿಳಿಸೋಣ. ಸಾಧ್ಯವಾದಲ್ಲಿ 2 ಮೊಣಕಾಲನ್ನು ಮಡಿಸಿ ಸಾಧ್ಯ ಆದಷ್ಟು ನಿಧಾನವಾಗಿ ಮೇಲೆ ಎತ್ತುವುದು. ಎಷ್ಟು ಸಾಧ್ಯವೋ ಅಷ್ಟು ಮೊಣಕಾಲನ್ನು ಮೇಲೆ ಎತ್ತಿ ಕುರ್ಚಿಯ ಮೇಲೆ 2 ಪಾದಗಳನ್ನು ಬರೋ ಹಾಗೆ ಇಡಲು ಪ್ರಯತ್ನ ಮಾಡೋಣ. ಇದನ್ನು ನಿಧಾನವಾಗಿ ಅಭ್ಯಾಸ ಮಾಡಬೇಕು. ಹಾಗೆ ನಿಧಾನವಾಗಿ ಕಾಲನ್ನು ಕೆಳಗಿಳಿಸೋಣ. 3ರಿಂದ 5 ಸಾರಿ. ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ 2 ಹಿಮ್ಮಡಿಗಳನ್ನು ಇಡೋಣ. ಹಾಗೆ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಕಾಲುಗಳನ್ನು ಕೆಳಗಿಳಿಸೋಣ. ಮತ್ತೊಮ್ಮೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹಿಮ್ಮಡಿಗಳನ್ನು ಕುರ್ಚಿಯ ಮೇಲೆ ಇಡೋಣ. ಹಾಗೆ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಕಾಲುಗಳನ್ನು ಕೆಳಗಿಳಿಸಿ ವಿಶ್ರಾಂತಿ ಪಡೆಯೋಣ. ಈ ಒಂದು 2 ಅಭ್ಯಾಸಗಳ ನಂತರ ಒಂದು 5 ನಿಮಿಷಗಳ ಕಾಲ ಕುರ್ಚಿಯಲ್ಲಿ ಕುಳಿತುಕೊಂಡು 60ರಿಂದ 1ರವರೆಗೂ ಹಿಮ್ಮುಖವಾಗಿ ಇಳಿಕೆ ಆಗ್ತಾ ವಿಶ್ರಾಂತಿ ಪಡೆಯೋಣ. ಇದರಿಂದ ಮೊಣಕಾಲಿನ ಶಕ್ತಿ ಹೆಚ್ಚುತ್ತೆ. ಹಾಗೆ ವಿವಿಧ ರೀತಿಯಾದ ಒಂದು ಅಭ್ಯಾಸಗಳನ್ನು ನಾವು ಕಲಿತುಕೊಂಡು ಮೊಣಕಾಲಿನ ನೋವನ್ನು ದೂರ ಮಾಡಲು ಪ್ರಯತ್ನ ಮಾಡೋಣ. ಓಂ ನಮಃ ಶಿವಾಯ.